ಯಾವತ್ತಾದರೂ ರೇಟಿಂಗ್ಸ್ ಮೇಲೆ ಫ್ಲಿಪ್ಕಾರ್ಟ್ ಮೇಲೆ ಅಮೆಝಾನಲ್ಲಿ ಹೋಗಬೇಡಿ. ಓಕೆ, ರೇಟಿಂಗ್ಸ್ ಕ್ಯಾನ್ ಆಲ್ಸೋ ಬಿ ಫೇಕ್ಡ್. ಆಯ್ತಾ? ಹೌದು. ಅದಕ್ಕೆ ಹೇಳಿದ್ ನಾನು ಅಥರೈಸ್ ಸೆಲ್ಲರ್ ಬೇಕು ಅಂತ. ತುಂಬಾ ಜನ ಗೊತ್ತೂ ಆಗಲ್ಲ, ಯಾಕಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಪ್ಯಾಕೇಜಿಂಗ್ ಇಷ್ಟು ಚೆನ್ನಾಗಿ ಅವರು ರೀಪ್ಯಾಕೇಜ್ ಮಾಡ್ತಾರಲ್ಲ, ಓಪನ್ ಬಾಕ್ಸಸ್ ಅಥವಾ ನಿಮ್ಗೆ ಯಾರು ಗೊತ್ತೇ ಆಗಲ್ಲ. ಗೊತ್ತಾಗೋದು ಯಾವಾಗ ಗೊತ್ತಾ, ಅದ್ರ ಆಕ್ಟಿವೇಶನ್ ಸ್ಟೇಟಸ್ ಚೆಕ್ ಮಾಡುವಾಗ. ತಗೋಬೇಕಾ ತಗೋಬಾರ್ದು ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ಇಂಥ ಟೈಮಲ್ಲಿ. ಅಷ್ಟು ದೊಡ್ಡ ಡಿಸ್ಕೌಂಟ್ ಅಂದ್ರೆ ಏನಾದ್ರು ಗಿಮಿಕ್ಕೋ ಹೆಂಗೋ ಏನೋ ಅನ್ಸ್ಬಿಡುತ್ತೆ. ತಗೋಬಹುದಾಗಿತ್ತು ಒಂದು ಪ್ರಾಡಕ್ಟ್ನ ಡೈರೆಕ್ಟ್ ಅಪ್ ಫ್ರಂಟ್ ತಗೊಳ್ಳಿ. ಓಕೆ, ನೋ ಕಾಸ್ಟ್ EMI ಅಂತ ನಿಮ್ಗೆ ಕಾಗೆ ಹರಿಸ್ತಾರೆ. ಮಾಡಿದ್ರೆ ನೀವು ಸೇಫ್ಟಿ ಇರ್ತೀರ. ಒನ್ ಸೆಕೆಂಡ್ಲಿ ಭಯಂಕರ ಈ ಟೈಮಲ್ಲಿ ಭಯಂಕರ ಸೇಲ್ ಆಗುತ್ತೆ. ಸೊ ಸ್ಕ್ಯಾಮು ಮೋಸ ಮಾಡೋ ಟೈಮು ಭಯಂಕರ ಜಾಸ್ತಿ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ ಪ್ರೈಸ್ ಇವಾಗ ಕಡಿಮೆ ಇರುತ್ತೆ, ಸೇಲ್ ಟೈಮ್ ಅಲ್ಲಿ ಜಾಸ್ತಿ ಆಗಿ ಡಿಸ್ಕೌಂಟ್ ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾರೆ. ಈಗ 50% ಡಿಸ್ಕೌಂಟ್ 30. ಈಗ ನಾರ್ಮಲ್ ಡೇಸ್ ಅಲ್ಲೂ ಅಷ್ಟೇ ಇರುತ್ತೆ. ಜನ ಮರ್ತು ಬಿಡ್ತಾರೆ. ಓಕೆ, ಪ್ರೊಸೆಸಿಂಗ್ ಫೀ ಅಂತ ಏನೋ ಇದೆ ಅಂತ. ಒಂದೊಂದ್ಸರ್ತಿ ಸೇಲ್ ಅಲ್ಲಿ ಹೋಗ್ತೀವಿ, ಆಡ್ ಮಾಡ್ತೀವಿ, ಕಾರ್ಡಿಗೆ ಹೋಗಿ ಪೇ ಮಾಡಕ್ ಹೋಗ್ತೀವಿ, ಮುಗ್ದೋಗಿರುತ್ತೆ ಸ್ಟಾಕ್, ಔಟ್ ಆಫ್ ಸ್ಟಾಕ್ ಬಂದು. ಇನ್ನೊಂದು ಹೊಸ ಮೊಬೈಲ್ ಪ್ರೈಸ್ ಇಷ್ಟು ಕಮ್ಮಿ ಆಯ್ತಲ್ಲ ಅಂತ ಟೆಂಪ್ಟ್ ಆಗಿ ತಗೊಂಡ್ಬಿಡ್ತಾರೆ. ಅಂಡ್ ಸೆಕೆಂಡ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಒಂದೊಂದ್ ಸರ್ತಿ ಇವತ್ತು ಆಫರ್ ಇದೆ ಅಂತ ಹೇಳಿರ್ತಾರೆ, ನಾಳೆ ಆಫರ್ ಚೇಂಜ್ ಆಗುತ್ತೆ. ಫ್ಲಿಪ್ಕಾರ್ಟ್ದು ಬಿಗ್ ಬಿಲಿಯನ್ ಡೇ ಸೇಲ್ಸ್ ಬರ್ತಿದೆ, ಹಂಗೆ ಅಮೆಝಾನ್ದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ಸ್ ಅವ್ರದ್ದು ಬರ್ತಿದೆ. ಎರಡೂ ಇರೋ September 23. ಸೊ ಎಲ್ಲರೂ ಐಟಮ್ಸ್ ತಗೊಳಕ್ ಪ್ಲಾನ್ ಮಾಡಿರ್ತೀರ. ಮೆಜಾರಿಟಿ ಜನ ಗ್ಯಾಜೆಟ್ಸೇ ಪ್ಲಾನ್ ಮಾಡಿರ್ತೀರ, ಮೊಬೈಲ್ಸು, ಟ್ಯಾಬ್ಲೆಟ್ಸು ಇಲ್ಲ. ಯಾಕಂದ್ರೆ ಮೋಸ್ಟ್ ಜಾಸ್ತಿ ಡಿಸ್ಕೌಂಟ್ ಇರೋದು ಅವ್ರ ಮೇಲೇನೆ. ಸೊ ಅವ್ನು ತಗೋಬೇಕಾದ್ರೆ ಏನೇನು ನಾವು ಪ್ಲಾನ್ ಮಾಡ್ಬೋದು, ಏನೇನು ಐಟಮ್ನ ನಾವು ಕರೆಕ್ಟಾಗಿ ಕನ್ಸಿಡರ್ ಮಾಡಬೇಕು ಅನ್ನೋದು ಸ್ವಲ್ಪ ಇವತ್ತು ಪಾಯಿಂಟರ್ಸ್ ಕೊಡ್ತೀವಿ ನಮ್ಮ ಡಿಸ್ಕಷನಲ್ಲಿ. ಸ್ವಲ್ಪ ನೀಟಾಗಿ ಕೇಳಿ. ಫಸ್ಟ್ ಎಲ್ಲಕ್ಕಿಂತ ದೊಡ್ಡ ಕಾಮಿಡಿ ಆಗೋದು ಏನಂದ್ರೆ, ಎಲ್ರಿಗೂ ಆಥರೈಸ್ ಸೆಲ್ಲರ್ ಯಾರು ಅಂತ ತುಂಬಾ ಜನರಿಗೆ ಗೊತ್ತೇ ಇರಲ್ಲ. ಹೌದು. ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಏನಾಗುತ್ತೆ ಗೊತ್ತಾ, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅವರೇ ಡೈರೆಕ್ಟ್ ಆಗಿ ನಿಮ್ಗೆ ಯಾವ ಗ್ಯಾಜೆಟ್ಸು ಸೆಲ್ ಮಾಡಲ್ಲ. ಓಕೆ, ಅವ್ರು ಸೆಲ್ ಮಾಡೋದು ಥರ್ಡ್ ಪಾರ್ಟಿ ವೆಂಡರ್ಸ್. ಥರ್ಡ್ ಪಾರ್ಟಿ ಅವ್ರು ವೆಂಡರ್ಸ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಓಕೆ, ಅದ್ರಲ್ಲಿ ಸೆಲ್ ಮಾಡೋ ನಿಮ್ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಇರ್ಬೋದು, ಇಲ್ಲ OnePlus ಇರ್ಬೋದು, ಅವ್ರ ಆಥರೈಸ್ಡ್ ಸೆಲ್ಲರ್ಸ್ ಇರ್ಬೋದು, ಇರದೇನೂ ಇರ್ಬೋದು. ಅದಕ್ಕೆ ರೀಸೆಂಟ್ ಆಗಿ MI, Xiaomi, OnePlus, ಆಮೇಲೆ ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ, ಅವರು ಒಂದು ಲಿಸ್ಟ್ ಆಫ್ ಆಥರೈಸ್ಡ್ ಸೆಲ್ಲರ್ಸ್ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ. ಕೈಂಡ್ ಆಫ್ ಸರ್ಟಿಫಿಕೇಟ್ ಇಲ್ಲ, ಹೋಗಿ ಅವ್ರದ್ದು ಆಥರೈಸ್ಡ್ ಸೆಲ್ಲರ್ಸ್ ಅಂತ ಆಲ್ರೆಡಿ ಒಂದು ಸರ್ಟಿಫಿಕೇಟ್ ಆ್ಯಡ್ ಮಾಡಿರ್ತಾರೆ ಪ್ರಾಡಕ್ಟ್ ಪೇಜಲ್ಲಿ. ಚೆಕ್ ಮಾಡಿ ಅದನ್ನು. ಯಾಕಂದ್ರೆ ಈ ಟೈಮಲ್ಲಿ ಸೇಲ್ ಗದ್ದಲಲ್ಲಿ ಏನು ಮಾಡ್ತಾರೆ ಗೊತ್ತಾ, ತುಂಬಾ ಜನ ರೀಫರ್ಬಿಶ್ಡ್ ಡಿವೈಸಸ್ನ ಹೊಸ ಡಿವೈಸ್ ಅಂತ ಸೇಲ್ ಮಾಡಿಬಿಡ್ತಾರೆ. ತುಂಬಾ ಜನ ಗೊತ್ತೂ ಆಗಲ್ಲ, ಯಾಕಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಪ್ಯಾಕೇಜಿಂಗ್ ಇಷ್ಟು ಚೆನ್ನಾಗಿ ಅವರು ರೀಪ್ಯಾಕೇಜ್ ಮಾಡ್ತಾರಲ್ಲ, ಓಪನ್ ಬಾಕ್ಸಸ್ ಅಥವಾ ನಿಮ್ಗೆ ಯಾರು ಗೊತ್ತೇ ಆಗಲ್ಲ. ಗೊತ್ತಾಗೋದು ಯಾವಾಗ ಗೊತ್ತಾ, ಅದ್ರ ಆಕ್ಟಿವೇಶನ್ ಸ್ಟೇಟಸ್ ಚೆಕ್ ಮಾಡುವಾಗ. ಓಕೆ, ನಿಮ್ದ್ರಲ್ಲಿ ಯಾರಾದ್ರೂ ಗೊತ್ತಾ ಆಕ್ಟಿವೇಶನ್ ಸ್ಟೇಟಸ್ ಅಂತ ಏನು? ಮೊಬೈಲ್, ಅಟ್ಲೀಸ್ಟ್ ಮೊಬೈಲ್ ಟ್ಯಾಬ್ಲೆಟ್ಸ್ ಎಲ್ಲ ಗೊತ್ತಾ? ಗೊತ್ತೇ ಇಲ್ಲ ನಮ್ಗೆ. ಸ್ವಿಚ್ ಆಫ್ ಆನ್ ಮಾಡ್ಬಿಟ್ರೆ ಆಗೋಯ್ತು. ಇಂಗ್ಲಿಷ್ ಹಿಂದಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಾ, ಅದ್ರ ಇನ್ನೊಂದು ಆಥರೈಸ್ಡ್ ಸೆಲ್ಲರ್ಸ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಂದ್ರೆ ಈ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲೆಲ್ಲ ಯಾವ್ದೇ ಪ್ರಾಡಕ್ಟ್ ತಗೊಬೇಕಾದ್ರೂ ಸೋಲ್ಡ್ ಬೈ ಸೆಲ್ಲರ್ ಡೀಟೇಲ್ಸ್ ಇರುತ್ತಲ್ಲ. ಕೆಲವೊಂದು ಪ್ರಾಡಕ್ಟ್ ಇರುತ್ತೆ, ಅವ್ರು ಎಷ್ಟು ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದಾರೆ, ಎಷ್ಟಿದೆ, ಅದ್ನು ನೋಡ್ಬೋದು. ಅದ್ ನೋಡಿ ಅವ್ರದ್ದು ರಿವ್ಯೂ ಎಷ್ಟಿದೆ ಅದು ನೋಡ್ಬಿಟ್ಟು ತಗೊಬೋದು. ಓಕೆ, ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಯಾವತ್ತಾದರೂ ರೇಟಿಂಗ್ಸ್ ಮೇಲೆ ಫ್ಲಿಪ್ಕಾರ್ಟ್ ಮೇಲೆ ಅಮೆಝಾನಲ್ಲಿ ಹೋಗಬೇಡಿ. ಓಕೆ, ರೇಟಿಂಗ್ಸ್ ಕ್ಯಾನ್ ಆಲ್ಸೋ ಬಿ ಫೇಕ್ಡ್. ಆಯ್ತಾ? ಅದಕ್ಕೆ ಹೇಳಿದ್ ನಾನು ಅಥರೈಸ್ ಸೆಲ್ಲರ್ ಬೇಕು ಅಂತ. ಅಥರೈಸ್ ಸೆಲ್ಲರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರಂದ್ರೆ, ತುಂಬಾ ಜನಕ್ಕೆ ಗೊತ್ತಿಲ್ಲ ರೇಟಿಂಗ್ಸ್ ಕ್ಯಾನ್ ಬಿ ಫೇಕ್ಡ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬಾ ಜನ ಫೇಕ್ ಗೂಡ್ಸ್ ಅಥವಾ ರೀಫರ್ಬಿಶ್ಡ್ ಅಥವಾ ನಿಮ್ಗೆ ಓಪನ್ ಬಾಕ್ಸ್ ಮೊಬೈಲ್ಸ್ ಇದಾವಲ್ಲ, ಫ್ಲಿಪ್ಕಾರ್ಟ್ ಅಲ್ಲೂ ಸೆಲ್ ಮಾಡ್ತಿದ್ದಾರೆ, ಅಮೆಝಾನ್ ಅಲ್ಲೂ ಸೆಲ್ ಮಾಡ್ತಿದ್ದಾರೆ. ಅವ್ರ ರೇಟಿಂಗ್ ನೋಡಿ ಚೆನ್ನಾಗೇ ಇದೆ, ನೀವು ರಿಪೋರ್ಟ್ ಮಾಡಿದ್ರು ತೆಗಿಯಲ್ಲ. ಸ್ವಲ್ಪ ದಿನದ ಹಿಂದೆ OnePlus ಮೊಬೈಲು ವಿಚ್ ಈಸ್ ಎಕ್ಸ್ಕ್ಲೂಸಿವ್ ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸಿಕ್ತಿತ್ತು. ಓಕೆ, ಸಿಮಿಲರ್ಲಿ ನಥಿಂಗ್ ಫೋನ್ 3 ಎಕ್ಸ್ಕ್ಲೂಸಿವ್ ಟು ಫ್ಲಿಪ್ಕಾರ್ಟ್, ಅದು ಅಮೆಝಾನ್ ಅಲ್ಲಿ ಅರೌಂಡ್ 80,000 ಮೊಬೈಲು 45,000-46,000 ಅಲ್ಲಿ ಅಮೆಝಾನ್ ಅಲ್ಲಿ ಸಿಕ್ತಿತ್ತು. ಸೊ ಇವರೆಲ್ಲ ಯಾರು ತೆಗೆದು ನೋಡಿದ್ರೆ ಗೊತ್ತಾಗಿದ್ದು ಏನಂದ್ರೆ, ಅವೆಲ್ಲ ಓಪನ್ ಬಾಕ್ಸ್ ಡಿವೈಸಸ್. ನೀವು ಅದನ್ನ ತೆಗೆದು ಓಪನ್ ಬಾಕ್ಸ್ ತಗೊಂಡ್ಬಂದು ಮನೆಗೆ ನೀವು ತೆಗೆದು ನೋಡಿದ್ರೆ ಮೊಬೈಲ್ ಸರಿ ಇರುತ್ತೆ, ನೋಡೋಕೆಲ್ಲ ಸರಿ ಇರುತ್ತೆ, ಆದರೆ ಯೂಸೇಜ್ ಮಾರ್ಕ್ಸ್ ಇರುತ್ತೆ ಮೈನರ್, ಫಿಂಗರ್ ಪ್ರಿಂಟ್ ಅದೆಲ್ಲ ಕಾಣುತ್ತೆ. ಡಿವೈಸ್ ಚೆನ್ನಾಗಿ ಪ್ಯಾಕ್ ಮಾಡಿರ್ತಾರೆ, ನಿಮಗೆ ಡೌಟ್ ಬರುತ್ತೆ ಇದು ಓಪನ್ ಬಾಕ್ಸ್ ಹೌದು ಅಲ್ಲ ಅಂತ. ಅಂದ್ರೆ ಓಪನ್ ಬಾಕ್ಸ್ ಇದೆಯಾ, ಒರಿಜಿನಲ್ ಇದೆಯಾ. ಆದ್ರೆ ನೀವು ಅದ್ರ ಆಕ್ಟಿವೇಶನ್ ಚೆಕ್ ಮಾಡಿದ್ರೆ
ಆಲ್ಮೋಸ್ಟ್ 15 days to 1 ತಿಂಗಳು ಹಳೇದಿರುತ್ತೆ. ಇದಾಗಿದೆ, ರೀಸೆಂಟ್ ಆಗಿದೆ ನಥಿಂಗ್ ಫೋನ್ 3. ಸೊ ಅಥರೈಸ್ಡ್ ಸೆಲ್ಲರ್ ಇಂದ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಥರ್ಡ್ ಪಾರ್ಟಿ ಯಾರು ಗೊತ್ತಿಲ್ಲದೆ ಇರೋರು ನೀವು ತಗೊಂಡ್ರೆ ರೇಟಿಂಗ್ ಚೆನ್ನಾಗೇ ಇರ್ಬೋದು, ಆದರೆ ನಾನು ಕನ್ಸಿಡರ್ ಮಾಡಲ್ಲ, ಅವ್ರನ್ನ ಅಥರೈಸ್ಡ್ ಅಂತ ಕನ್ಸಿಡರ್ ಮಾಡಲ್ಲ. ಅಥರೈಸ್ ಸೆಲ್ಲರ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೊಂದು ಲಿಸ್ಟ್ ಇದೆ, ಬೇಕಂದ್ರೆ ನಿಮ್ಗೆ ಎಲ್ಲ ಥರದ್ದು ಲಿಸ್ಟ್, ಸ್ಯಾಮ್ಸಂಗ್ ಇಟ್ಕೊಳ್ಳಿ, ಝಯೋಮಿದ್ ಇಟ್ಕೊಳ್ಳಿ, ಒನ್ ಪ್ಲಸ್ ಇಟ್ಕೊಳ್ಳಿ, ನಥಿಂಗ್ ಇಟ್ಕೊಳ್ಳಿ. ಸೊ ಅದನ್ನ ಸ್ವಲ್ಪ ರಿಸರ್ಚ್ ಮಾಡಿ ಇಟ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಿಮಗೆ ಒಂದೊಂದು ಸರ್ತಿ ಶಾಕ್ ಸಿಗ್ಬೋದು. ನಿಮ್ಮ ಮೊಬೈಲ್ ಆಲ್ರೆಡಿ 6 ತಿಂಗಳು ಮುಂಚೆ ಆಕ್ಟಿವೇಟ್ ಆಗಿದೆ, ನಿಮ್ಮ ವಾರಂಟಿ ಬರೀ 6 ತಿಂಗಳು ಅಷ್ಟೇ ಇದೆ ಅಂತ ಗೊತ್ತಾದಾಗ ಹಾರ್ಡ್ ಫೇಲ್ ಆಗುತ್ತೆ. ಯಾಕಂದ್ರೆ ಏನಾದ್ರು ಹಾರ್ಡ್ವೇರ್ ಫೇಲ್ಯೂರ್ ಇದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ activation ಇದ್ರೆ ಏನ್ ನೋಡೋದು? ಅದು ನೀವು ಏನು ಮಾಡಬೇಡಿ. ನೀವು ನಾರ್ಮಲಿ ನಿಮ್ಮ ಮೊಬೈಲ್ ಯಾವ್ದಪ್ಪ, ನಥಿಂಗ್ ಇದೆಯಾ, ನಥಿಂಗ್ ಫೋನ್ 3 ಆಕ್ಟಿವೇಶನ್ ಸ್ಟೇಟಸ್ ಅಂತ ಗೂಗಲಲ್ಲಿ ನೋಡಿರಿ. ಪ್ರತಿಯೊಂದು ಬ್ರ್ಯಾಂಡಿಗೂ ಪೇಜ್, ಡೆಡಿಕೇಟೆಡ್ ಪೇಜ್ ಇದೆ. ಸೊ ನೀವು ಅಲ್ಲಿ ಹೋದ್ರೆ 90% ಅವ್ರು ಬರೀ ಎಂಟರ್ ಮಾಡಕ್ಕೆ ಹೇಳೋದು ನಿಮ್ದು IMI ನಂಬರ್ ಎಂಟ್ರಿ ಮಾಡೋದಿರುತ್ತೆ. ಬೇಸಿಕಲಿ IMI ಎಂಟ್ರಿ ಮಾಡಿದ್ರೆ ಯಾವತ್ತು ಆಕ್ಟಿವೇಟ್ ಆಗಿದೆ ಎಲ್ಲ ಹೇಳುತ್ತೆ. ಈ ಪ್ರತಿಯೊಂದು ಬ್ರ್ಯಾಂಡದು ಇದೆ, ಐಕೂದ್ ಇದೆ, ನೋಕಿಯಾ, ಸಾರಿ ನಿಮ್ದು ಒನ್ ಪ್ಲಸ್ ಇದೆ, ಎಲ್ಲ ಇದೆ. ಮೋಸ್ಟ್ಲಿ ನಿಮ್ಗೆ ಕೇಳೋದು ಬರೀ IMI ನಂಬರ್ ಅಷ್ಟೇ. ಸೊ ಅದ್ರ ಬೇಸಿಸ್ ಮೇಲೆ ಗೊತ್ತಾಗುತ್ತೆ. ನಾನು ಇವತ್ತು ನಾನು ಫೋನ್ ತಗೊಂಡಿದ್ದೀನಿ, ಇವತ್ತು ಡೆಲಿವರಿ ತಗೊಂಡಿದ್ದೀನಿ ಅಂತಂದ್ರೆ ನಾನು ಇವತ್ತು IMEI ನಂಬರ್ ಹಾಕಿದ್ರೆ ಟುಡೇ ಅಂತ ತೋರಿಸ್ಬೇಕು. ನೀವು ಆಕ್ಟಿವೇಟ್ ಮಾಡಿದ್ರೆ ಇವತ್ತು ಓಪನ್ ಮಾಡಿ ನಾನು ಸಿಮ್ ಹಾಕಿ ಪೂರ್ತಿ ಅದ್ರ ಸೆಟಪ್ ಪ್ರೊಸೆಸ್ ಕಂಟಿನ್ಯೂ ಮಾಡಿದ್ದೆ ಅಂದ್ರೆ ಆನ್ ಮಾಡಿದ್ರು ಮುಗೀತು. ಬೇಸಿಕಲಿ ನೀವು ಸೆಟಪ್ ಪ್ರೊಸೆಸ್ ಕಂಟಿನ್ಯೂಟ್ ಮಾಡಿದ್ರೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಓಕೆ, ನಥಿಂಗ್ ಫೋನ್ ಏನಿದೆ ಸ್ಪೆಷಲ್ ಅಂದ್ರೆ ನೀವು ಇಂಡಿಯನ್ ಸಿಮ್ ಕಾರ್ಡ್ ಇಲ್ಲದೆ ಆಕ್ಟಿವೇಟ್ ಆಗಲ್ಲ, ಫೋನ್ ಸ್ಟಾರ್ಟೇ ಆಗಲ್ಲ, ಆಕ್ಟಿವೇಶನ್ ಮುಗಿಯೋದೇ ಇಲ್ಲ. ಕೆಲವೊಂದು ಮೊಬೈಲ್ ಮಾಡ್ಬೋದು. ಓಕೆ, ಸೊ ಇಂಥದ್ದೆಲ್ಲ ಇಶ್ಯೂ ಬರುತ್ತೆ. ಇದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಡಿವೈಸ್ ಜೊತೆ ಪ್ರಾಬ್ಲಮ್ ಏನು ಬರಲ್ಲ, ಆದರೆ ನಿಮ್ಮ ವಾರಂಟಿ ಜೊತೆ ಬರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದು ಆಕ್ಟಿವೇಶನ್ ರಿಲೇಟೆಡು, ಆಥರೈಸ್ ಇಂದ ಯಾಕೆ ತಗೋಬೇಕು ಅಂತ ರಿಲೇಟೆಡ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ತಗೋಬೇಕಾದ್ರೆ, ಸೊ ಏನೇ ತರಿಸಿ, ಮೊಬೈಲ್, ವಾಚ್, ಶೂಸ್ ಏನೇ ತರಿಸಿದ್ರು ವಿಡಿಯೋ ರಿಕಾರ್ಡ್ ಮಾಡಿ ಅದನ್ನ ಅನ್ಬಾಕ್ಸ್ ಮಾಡೋದು. ಯಾಕೆ? ತುಂಬಾ ಜನರಿಗೆ ಗೊತ್ತಿದೆ, ಮೊಬೈಲ್ ಜಾಗದಲ್ಲಿ ಸೋಪ್ ಬಂದಿರೋದು ತುಂಬಾ ಜನರಿಗೆ ಗೊತ್ತಿದೆ. ಎಲ್ಲ ಹಳೇದು ಕೊಡೋದು, ಹೊಸ ಮೊಬೈಲ್ ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಮೊಬೈಲ್ ತಗೊಂಡ್ಬಿಡ್ತಾರೆ, ಹಳೇದು ಮೊಬೈಲ್ ಹಾಕಿರ್ತಾರೆ. ಇದು ನಿಮ್ ಕೊರಿಯರ್ ಸೈಡಲ್ಲೂ ಆಗ್ಬೋದು, ಇಲ್ಲ ನಿಮ್ದು ಥರ್ಡ್ ಪಾರ್ಟಿ ವೆಂಡರೇ ಟೋಪಿ ಹಾಕಕ್ ಪ್ಲಾನ್ ಹಾಕಿರ್ಬೋದು. ಸೊ ನಿಮ್ ಸೇಫ್ಟಿಗೋಸ್ಕರ ಒಂದು ವಿಡಿಯೋ ರೆಕಾರ್ಡಿಂಗ್ ಇಸ್ ಎ ಮಸ್ಟ್. ಮಾಡಿದ್ರೆ ನೀವು ಸೇಫ್ಟಿ ಇರ್ತೀರ. ಆ್ಯಂಡ್ ಸೆಕೆಂಡ್ಲಿ ಭಯಂಕರ, ಈ ಟೈಮಲ್ಲಿ ಭಯಂಕರ ಸೇಲ್ ಆಗುತ್ತೆ. ಸೊ ಸ್ಕ್ಯಾಮು, ಮೋಸ ಮಾಡೋ ಟೈಮು ಭಯಂಕರ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಏನೇ ಐಟಮ್ ಬಂದರೂ ಒಂದು ವಿಡಿಯೋ ಮಾಡ್ಕೊಳ್ಳಿ, ದಟ್ ಈಸ್ ಸೇಫರ್ ಸೆಟ್. ಈ ಟೈಮಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಯ್ತಾ, ಅಮೆಝಾನ್ ಇರಲಿ, ಫ್ಲಿಪ್ಕಾರ್ಟ್ ಇರಲಿ, ಮೆಂಬರ್ಶಿಪ್ಸ್ ಪುಷ್ ಮಾಡ್ತಾರೆ. ನೀವು ಮೆಂಬರ್ ಆಗಿದ್ರೆ, ನಮ್ದು ಅಮೆಝಾನ್ ಪ್ರೈಮ್ ಮೆಂಬರ್ ಇದ್ರೆ, ಅಥವಾ ಈಗ ಫ್ಲಿಪ್ಕಾರ್ಟ್ ಬ್ಲ್ಯಾಕ್ ಅಂತ ಬರ್ತಿದೆ, ನೀವು ಅದರ ಮೆಂಬರ್ ಇದ್ರೆ ಒಂದಿನ ಅರ್ಲಿ ಆಕ್ಸೆಸ್ ಕೊಡ್ತಾರೆ ಅಂತ. ಓಕೆ, ನನ್ನ ಪ್ರಕಾರ ಸೊ ಈಗ ಎರಡು ಕಡೆಯಿಂದ ಪುಷ್ ಮಾಡ್ತಾರೆ. ಅವ್ರು ದುಡ್ಡು ಮಾಡ್ಕೋಬೇಕಲ್ಲ. ಈಗೆಲ್ಲ ಗೊತ್ತಿರೋಂಗೆ ಹ್ಯಾಂಡ್ಲಿಂಗ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತ 200 ಕಿತ್ತಾರೆ, ಪ್ರತಿಯೊಂದು ಆರ್ಡರ್ಗೂ ಕಿತ್ತಾರೆ. ನೀವೊಂದು ಫೋನ್ ಒಂದು 20,000 ಮಾಡಿದ್ರೆ ಮಿನಿಮಮ್ 200 ಕಿತ್ತಾರೆ. ಓಕೆ, ಅವ್ರು ದುಡ್ಡು ಮಾಡ್ಕೊಳ್ಬೇಕು. ಈಗ ಅದನ್ನ ಈಗ ಸೇಲ್ ಟೈಮಲ್ಲಿ ಅವ್ರು ದುಡ್ಡು ಮಾಡ್ಕೊಳ್ಳೋದು ಪ್ರಾಡಕ್ಟ್ ಸೇಲ್ಸ್ಗಿಂತ ಜಾಸ್ತಿ ಇಂಥ ಮೆಂಬರ್ಶಿಪ್ನೇ ಸೇಲ್ ಮಾಡಿ. ಆಮೇಲೆ ಸೆಕೆಂಡ್ಲಿ, ನೀವು ನಿಜವಾಗ್ಲೂ ಒಂದು 30, 40, 50,000 ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಪ್ಲಾನಲ್ಲಿದ್ದರೆ ನಿಮ್ಗೆ ರೀಸನೇಬಲ್ ಅನ್ಸೋದು ಮೆಂಬರ್ಶಿಪ್ ತಗೊಳ್ಳಿ. ನಾನೇನು ಫುಲ್ ಎಲ್ಲ ಈ ಬ್ಲ್ಯಾಕ್ ಮೆಂಬರ್ಶಿಪ್ಪಲ್ಲಿ ಅವರು ಕೆಲವೊಂದು ಎಡಿಷ್ನಲ್ ನಿಮಗೆ ರಿಟರ್ನ್ ಕೊಡ್ತಾರೆ ಆಯಿತಾ. ಅದು ಮೇ ಬಿ ಯೂಟ್ಯೂಬ್ ಪ್ರೀಮಿಯಂ ಇರ್ಬೋದು, ಮತ್ತೇನೇನೋ ಕೊಡ್ತಾರೆ, ಅದ್ರ ಥ್ರೂ ನಿಮ್ಮದು ದುಡ್ಡು ವಾಪಸ್ ಬರುತ್ತೆ ಅಂತಾರೆ. ಎಲ್ರಿಗೂ ಬೇಕಾಗಿದೆ ಅಂತ ಗ್ಯಾರಂಟಿ ಇರಲ್ಲ. ಓಕೆ, ಮತ್ತು ನೀವು ಫಸ್ಟ್ ಡೇನೇ ಡೀಲ್ ಬೇಕು, ನಿಮಗೆ ಅದರಲ್ಲಿ 1000 ಉಳಿತಾ ಇದೆ ಅಂದರೆ ಒಂದು 500-600 ಎಕ್ಸ್ಟ್ರಾ ಏನು ತೊಗೋತಿದ್ರೆ ಹಾಕಬಹುದು, ಡಿಪೆಂಡಿಂಗ್ ಅಪಾನ್ ನಿಮ್ಮ ಕನ್ಸಿಡ್ರೇಷನ್. ಓಕೆ, ಆದರೆ ಎಲ್ಲಾಗಲೇ ಕ್ವಶನ್ ಬಂತಲ್ಲ, ದುಡ್ಡು ಎಲ್ಲಿ ಮಾಡ್ತಾರೆ ಅಂತ. ಈಗ ಸೇಲ್ಸಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ದುಡ್ಡು ಮಾಡೋದು ಮೆಂಬರ್ಶಿಪ್ ಥ್ರೂ ಬೇಸಿಕಲಿ. ಮತ್ತು ಮೋಸ್ಟ್ ಕಾಮಿಡಿ ಥಿಂಗ್ ನೋಡಿರೋದೇನೆಂದರೆ, ಕೆಲವೊಂದು ಸರ್ತಿ ಮೊಬೈಲು ಅರ್ಲಿ ಬರ್ಡ್ ಡೀಲ್ ಅಂತ, ನೀವು ಮೆಂಬರ್ ಇದ್ದೀರಾ ಅಂತ ನಿಮ್ಗೆ ಜಲ್ದಿ ಬೇಗ ಕೊಡ್ತಾರೆ. ಓಕೆ, ನೀವು ತಗೋತೀರಾ, 2 ದಿನ ಬಿಟ್ಟು ನೋಡ್ತೀರಾ, ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಸೆಲ್ ಆಗ್ತಾ ಇರುತ್ತೆ ಮೊಬೈಲ್ ಸೇಲ್ ಟೈಮ್. ಇದು ಆಗಿದೆ ಮೋಸ. ಸೊ ಹಾಗೆ ಆಗುತ್ತೆ ಅಂತಲ್ಲ, ಆದ್ರೂ ಆಗ್ಬೋದು ಅಂತ. ಮೋಸ್ಟ್ ಪಾಪ್ಯುಲರ್ ಮೊಬೈಲ್ ಮೇಲೆ ಮಾಡಲ್ಲ ಇಂಥದ್ದೆಲ್ಲ ಗಿಮಿಕ್. ಓಕೆ, ನೀವು ಯಾವುದೋ ಒಂದು ಪ್ರಾಡಕ್ಟ್ ನೋಡಿರ್ತೀರ, ಮೊಬೈಲ್ ಅಲ್ಲ, ಯಾವುದೋ ಒಂದು ಪ್ರಾಡಕ್ಟ್ ನೋಡಿಟ್ಟಿರ್ತೀರಾ, ಅದ್ರದ್ದು ಪ್ರೈಸು ಅರ್ಲಿ ಬರ್ಡ್ ಡೀಲ್ ಬೇರೆ ಇರುತ್ತೆ, ಫಸ್ಟ್ ದಿನ ಬೇರೆ ಇರುತ್ತೆ, ಆಮೇಲೆ ನೋಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ, ಆಮೇಲೆ ತಲೆ ಕೇಳುತ್ತೆ. US ಅಲ್ಲಾದ್ರೆ ನೀವು ಅಲ್ಲಿ ಪ್ರೈಸ್ ಮ್ಯಾಚಿಂಗ್ ಅಂತ ಬರುತ್ತೆ, ಅಲ್ಲಿ ಹೋಗಿ ನೀವು ಮಾಡಿದ್ರೆ ಡಿಫ್ರೆನ್ಸ್ ನಿಮ್ಗೆ ಕೊಟ್ಬಿಡ್ತಾರೆ ಎಕ್ಸ್ಟ್ರಾ. ಇಂಡಿಯಾದಲ್ಲಿ ಅಂಥದ್ದು ಏನು ಸೀನ್ ಇಲ್ಲ, ಯಾರು ಓಡಿಸ್ಕೊಂಡ್ರು. ಓಕೆ, ಅದೊಂದು ಬರುತ್ತೆ. ಓಕೆ,
ಓಕೆ, ಸೊ ಇದನ್ನು ಕನ್ಸಿಡರ್ ಮಾಡಿ. ಮೆಂಬರ್ಶಿಪ್ಸ್ ನಿಮ್ಗೆ ಬೇಕಾ ಬೇಡವಾ? ನನ್ನ ಪ್ರಕಾರ ನೀವು ಒಂದು 30, 40, 50 ಸಾವಿರ ಆಗ್ತಿದ್ದೀರ ಅಂದ್ರೆ ಮೆಂಬರ್ಶಿಪ್ ತಗೋಬಹುದು ನಿಮ್ ಕನ್ಸಿಡರೇಷನ್. ಇಲ್ಲ ನಂಗೆ ಆಮೇಲೂ ಇದೇ ರೇಟಲ್ಲಿ ಸಿಗುತ್ತೆ, ಐ ಡೋಂಟ್ ವರಿ, ನಾನು ಚೂಸ್ ಮಾಡೋ ಮೊಬೈಲ್ ಹಂಗಿದೆ ಅಂದ್ರೆ ಫೈನ್ ತಗೊಳ್ಳಿ. ಆದ್ರೆ ಇದೇ ಟೈಮಲ್ಲಿ ನಿಮ್ದವರು ದುಡ್ಡು ಮಾಡ್ಕೊಳ್ಳೋ ಟೈಮ್ ಇರೋದು, ಅವ್ರು ಅದಕ್ಕೆ ಹೇಳಿರೋದು. ಓಕೆ, ಅನದರ್ ಆಪ್ಷನ್ ನಿಮ್ ಫ್ರೆಂಡ್ ಹತ್ರ ಇದ್ರೆ ಅವ್ರು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟು, ಎಲ್ಲ ಡಿಸ್ಕೌಂಟ್ ಗೇಮ್ ಇರೋದು ಯಾವುದ್ರ ಮೇಲೆ? ಕಾರ್ಡ್ ಮೇಲೆ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ? ಓಕೆ, ಸ್ವಲ್ಪ ಸ್ಟಡಿ ಮಾಡಿ ಯಾವ ಕಾರ್ಡ್ ಮೇಲೆ ಯಾವ ಡಿಸ್ಕೌಂಟ್ ಇದೆ. ನಿಮ್ಮ ಹತ್ರ ಎಲ್ಲ ಕಾರ್ಡ್ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಎಲ್ಲ ಕಾರ್ಡ್ ಮೇಲೂ ಆಫರ್ ಇರಲ್ಲ. ಈ ಕರೆಂಟ್ಲಿ ನೋಡಿದ್ರೆ ಸ್ಪೆಸಿಫಿಕಲಿ ಫ್ಲಿಪ್ಕಾರ್ಟಲ್ಲಿ 2 ಸ್ಪೆಸಿಫಿಕ್ ಕಾರ್ಡ್ ಇದೆ, ಆಕ್ಸೆಸ್, ICICI. ಅದ್ರ ಮೇಲೆ ಮಾತ್ರ ಮೆಜಾರಿಟಿ ಆಫರ್ಸ್ ಇದೆ. ಬಾಕಿ ಕಾರ್ಡ್ ಕೊಡ್ತಾರೆ, ಆದ್ರೆ ನಿಮ್ದು ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ಬೇಕಾದ್ರೆ ನಿಮ್ಮ ಹತ್ರ ಆಕ್ಸಿಸ್ ಬ್ಯಾಂಕ್ ಇಲ್ಲ ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇರಬೇಕು. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಕಾರ್ಡ್ ಮೇಲೆ ಯಾವ ಡಿಸ್ಕೌಂಟ್ ಇದೆ. ಸ್ವಲ್ಪ ಕೂತ್ಕೊಂಡು ಸ್ಟಡಿ ಮಾಡಿ. ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡು, ನಿಮ್ಮ ಅಣ್ಣ, ತಮ್ಮ, ರಿಲೇಷನ್ ಯಾರ್ಯಾರಿದೆ ಅವ್ರ ಹತ್ರ ಕಾರ್ಡ್ ಇದೆಯಾ ಚೆಕ್ ಮಾಡಿ. ಓಕೆ, ಇದ್ರೆ ಆ್ಯಡ್ ಮಾಡಿ ರೆಡಿ ಮಾಡ್ಕೊಳ್ಳಿ ಪೇಮೆಂಟ್ಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ iPhone 16 ಈ ವರ್ಷ 51-52 ಸಾವಿರ ಲಾಂಚ್ ಬಿಡ್ತಿದ್ದಾರೆ ಆಲ್ಮೋಸ್ಟ್. ಓಕೆ, ನನ್ನ ಪ್ರಕಾರ ಅಂಥದ್ದೇನು ದೊಡ್ಡ ಆಫರ್ ಏನಲ್ಲ, ಡೇಂಜರ್ ಆಫರ್ ಏನಲ್ಲ. ಆದ್ರೆ ಐಫೋನ್ ಯಾರಿಗೆ ಬೇಕೇ ಬೇಕು ಅಂತಿರಲ್ಲ ಅವ್ರಿಗೋಸ್ಕರ ತಗೋಬಹುದು ಬೇಕಾದ್ರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನ ಪ್ರಕಾರ ಅಂತ ದೊಡ್ಡ ಆಫರ್ ಅಲ್ಲ, ಅದು ಜನ ಮುಗಿಬೀಳ್ತಾರೆ ತಗೊಳಕ್ಕೆ. ಯಾಕಂದ್ರೆ ಲೇಟೆಸ್ಟ್ ಮೊಬೈಲು ದೇ ಆರ್ ಸೆಲ್ಲಿಂಗ್ ಎಟ್ ಕಮ್ಮಿಗಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ಅದಕ್ಕೋಸ್ಕರ ಕಾರ್ಡು ಆ್ಯಡೆಡ್ ಡೀಟೇಲ್ಸ್ ಮಾಡಿಟ್ಟಿರ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ನಿಮ್ದು ಸ್ಟಾಕ್ ಮುಗಿದೋಗೋದು 1-2 ನಿಮಿಷದಲ್ಲಿ. ನಾನು ಜಾಸ್ತಿ ಹೇಳ್ತಿದ್ದೀನಿ, ಇನ್ನು ಒಂದೊಂದು ಸರ್ತಿ ಸೇಲಲ್ಲಿ ಹೋಗ್ತೀವಿ, ಆ್ಯಡ್ ಮಾಡ್ತೀವಿ, ಕಾರ್ಡಿಗೆ ಹೋಗಿ ಪೇ ಮಾಡಕ್ ಹೋಗ್ತೀವಿ, ಮುಗ್ದೋಗಿರುತ್ತೆ ಸ್ಟಾಕ್, ಔಟ್ ಆಫ್ ಸ್ಟಾಕ್ ಬಂದ್ಬಿಟ್ಟು. ಸೊ ಕಾರ್ಡ್ ಆ್ಯಡ್ ಮಾಡಿ, ಆದ್ರೆ ಕಾರ್ಟಲ್ಲೂ ಆ್ಯಡ್ ಮಾಡಿಟ್ಟಿರಿ. ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಮಾಡಲ್ ಇದು ಮಾಡಿಟ್ಟಿದ್ರೆ ಕಾರ್ಟಲ್ಲೂ ಆ್ಯಡ್ ಮಾಡಿಡಿ. ಆಫರ್ಸ್ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಕಾರ್ಡ್ ಆಫರ್ಸ್ ಎಲ್ಲ ಚೆಕ್ ಮಾಡಿ, ಯಾವ್ದು ಬೇಕು, ಯಾವುದಿಲ್ಲ, ಯಾವುದಿದೆ. ಆ್ಯಂಡ್ ಸೆಕೆಂಡ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಒಂದೊಂದು ಸರ್ತಿ ಇವತ್ತು ಆಫರ್ ಇದೆ ಅಂತ ಹೇಳಿರ್ತಾರೆ, ನಾಳೆ ಆಫರ್ ಚೇಂಜ್ ಆಗುತ್ತೆ. ಓಕೆ, ಕೆಲವೊಂದು ಐಟಮ್ಸ್ ಮೇಲೆ, ಯಾಕಂದ್ರೆ ಈಗ ಸಿಂಪ್ಲಿ ಹೋದ ವರ್ಷ ಯಾರ್ಯಾರು ಐಫೋನ್ ತಗೊಂಡಿರ್ತೀರಲ್ಲ, ತಗೊಳ್ಳೋ ಪ್ಲಾನ್ ಇರ್ತಾರೆ, ನೋಡಿರ್ತೀರ. ಫಸ್ಟ್ ದಿನ 51-52K ಇತ್ತು ಅಂತ ತೋರಿಸ್ತಾರೆ, 51-52 ಸಾವಿರ. ನೆಕ್ಸ್ಟ್ ಒಂದು 2 ದಿನ ಬಿಟ್ಟರೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ 55 ಹೋಗ್ತಾರೆ. ಕೊನೆಯ ದಿನ ಸೇಲ್ ಬರೋದಕ್ಕೆ 60 ಬಂದಿರ್ತಾರೆ. ಇದಾಗಿತ್ತು. ಓಕೆ, ಸೊ ಪ್ರೈಸು ವೇರಿ ಆಗುತ್ತೆ, ಕಾರ್ಡ್ ಆಫರ್ಸು ಚೇಂಜ್ ಆಗುತ್ತೆ, ಅವ್ರ ಸ್ಟಾಕ್ ಮುಗಿಯಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಅದು ಪ್ರಾಬ್ಲಮ್ ಬರುತ್ತೆ. ಕಾರ್ಡ್ನ ಡೀಟೇಲ್ಸ್ ರೆಡಿ ಮಾಡಿಟ್ಕೊಳ್ಳಿ, ಆಫರ್ ಏನಿದೆ ಅಂತ ತಿಳ್ಕೊಳ್ಳಿ, ವಿಶ್ ಲಿಸ್ಟಲ್ಲಿ ಮಾಡಿಟ್ಕೊಳ್ಳಿ. ಬೇಸಿಕಲಿ ನಿಮ್ಗೆ ಅಂದ್ರೆ ನಿಮ್ಗೆ ಪ್ರೈಸ್ ಗೊತ್ತಾಗುತ್ತೆ. ಸ್ಕ್ರೀನ್ಶಾಟ್ ಇದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನಿಮ್ಮ ಆಪ್ಷನ್. ಓಕೆ, ನಾನು ಅದನ್ನ ಕಾರ್ಟಲ್ಲಿ ಆ್ಯಡ್ ಮಾಡೋದು ಪ್ರಿಫರೆನ್ಸ್ ಮಾಡ್ತೀನಿ. ನಾನು ಮುಂಚೆನೇ ಆ್ಯಡ್ ಮಾಡಿ ಇಟ್ಟಿರ್ತೀನಿ, ಈಸಿ ಆಗುತ್ತೆ ನಮಗೆ. ಇಲ್ಲ ಅಟ್ಲೀಸ್ಟ್ ಅದನ್ನ ನಾನು ಫೇವ್ರೇಟ್ಸಲ್ಲಿ ಇಟ್ಟಿರ್ತೀನಿ, ಬೇಗ ಆರ್ಡರ್ ಮಾಡೋದಿದ್ರೆ ಯೂಸ್ ಆಗುತ್ತೆ. ಸೊ ಬೇಸಿಕಲಿ ಇದು ಒಂದು ಹೆಲ್ಪ್ ಮಾಡುತ್ತೆ, ಯಾವಾಗ ಲಿಮಿಟೆಡ್ ಐಟಮ್ಸ್ ಇರೋದನ್ನ ಬೈ ಮಾಡೋದು, ಸ್ಪೆಷಲಿ ಐಫೋನ್ಸ್ ಏನಾಗೋದಿಲ್ಲ. ಓಕೆ, ಈಗ ಆಲ್ಮೋಸ್ಟ್ ಮೇಜರ್ ಐಟಮ್ಸ್ ಇದರಲ್ಲಿ ಮುಗಿದೋಯ್ತು. ಓಕೆ, ನಾವು ಏನೇನು ಕವರ್ ಮಾಡಿದ್ವಿ. ಈಗ ಎಲ್ರಿಗೂ ಒಂದು ಮೇನ್ ಕ್ವಶನ್ ಬರುತ್ತೆ, iPhone 16 at 51,000 ಅಥವಾ 52,000, iPhone 16 Pro at 75,000 ಕಾರ್ಡ್ ಡಿಸ್ಕೌಂಟ್ ಹಾಕಿದ್ರೆ 70,000 ಹತ್ರ ಬರುತ್ತೆ. ತಗೋಬೇಕಾ ತಗೋಬಾರ್ದು? 16 Pro 17 ಬಂತಲ್ಲ. 2 ಥಿಂಗ್ಸ್ ಇದೆ. 16 Pro ಎರಡು ಸ್ಟಾರ್ಟ್ ಆಗೋದು 128 GB ಬೇಸ್ ಸ್ಟೋರೇಜ್ ಇಂದ. ಓಕೆ, 128 GB ಯಾವ ಆ್ಯಂಗಲ್ ಹಿಂಗಂದು ಇನಫ್ ಇಲ್ಲ. ಓಕೆ, ನೀವು ಅಪ್ಗ್ರೇಡ್ ಮಾಡ್ತೀರಾ ಅಂತ ಹೋದ್ರೆ iPhone 16 ಡೈರೆಕ್ಟ್ಲಿ 10,000 ಜಾಸ್ತಿ ಆಗುತ್ತೆ, 5,000-10,000 ಮಿನಿಮಮ್. ನನ್ನ ಪ್ರಕಾರ ನೋಡೋರ ಪ್ರಕಾರ ಅವರು 61ಗೆ ಹೋಗ್ತಾರೆ, ಆಲ್ಮೋಸ್ಟ್ 51 ಇದೆ 61. ಸೊ 61 ಇಂದ ನಿಮ್ಗೆ ಕಂಪೇರ್ ಮಾಡಿದ್ರೆ iPhone 17 ಕರೆಂಟ್ಲಿ ಲಾಂಚ್ ಆಗಿರೋದು ಈ ವರ್ಷದ್ದು 83,000. ಓಕೆ, ಅದರಲ್ಲಿ ಭಯಂಕರ ಜಾಸ್ತಿ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಈ ಸತಿ. ಅಂದ್ರೆ ಏನು, ಆಂಡ್ರಾಯ್ಡ್ ವರ್ಲ್ಡ್ ಅಲ್ಲಿ ಆಲ್ರೆಡಿ ಇದಾವೆ. ಓಕೆ, ಐಫೋನ್ ಯಾರು ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿದೆ. ಓಕೆ, ಸ್ಕ್ರೀನು ಫಸ್ಟ್ ಟೈಮು ನಿಮಗೆ 120 Hz ಸ್ಕ್ರೀನ್ ಕೊಟ್ಟಿದ್ದಾರೆ. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿದೆ ಬೇಸಿಕಲಿ. ಅಂಡ್ ಮೇನ್ ಬೇಸ್ ಸ್ಟೋರೇಜ್ ನ 256 GB ಮಾಡಿದೆ. ಬೇಸೆ 256. ಬೇಸೆ 256. ಈ ವರ್ಷದಿಂದ ಎಲ್ಲಾ ಬೇಸ್ ವೇರಿಯಂಟ್, ಪ್ರೋ ಇರಲಿ, ಪ್ರೋ ಮ್ಯಾಕ್ಸ್ ಇರಲಿ, ಎಲ್ಲ ಇರಲಿ, ಬೇಸ್ ವೇರಿಯಂಟ್ 256 GB ಮಾಡಿದೆ. ಇಲ್ಲಾಂದ್ರೆ 128 ಇಂದ ಸ್ಟಾರ್ಟ್ ಆಗ್ತಿತ್ತು. 80,000 ಕೊಟ್ಟು iPhone 16 ಹೋದ ವರ್ಷ ಯಾರು ತಗೊಂಡಿದಾರಲ್ಲ 128 GB ಇದು. ಓಕೆ, ಸೊ ನಿಮ್ಗೆ ಅಪ್ಗ್ರೇಡ್ ಬೇಕಂದ್ರೆ 90,000 ಕೊಟ್ಟು 256 GB ತಗೊಂಡಿರ್ತಾರೆ. ಸೊ ಈಗಲೂ ನಿಮ್ಗೆ 128 GB iPhone 16 ಹೇಳ್ತಿರೋದು 52,000.
ಓಕೆ. ಸೊ ಸ್ಟೋರೇಜು ಮ್ಯಾಟರ್ ಆಗುತ್ತೆ, ಇಗ್ನೋರ್ ಮಾಡಬೇಡಿ, ಕನ್ಸಿಡರ್ ಮಾಡಿ. ನನ್ನ ಪ್ರಕಾರ ಐಫೋನ್ 16 ಲುಕ್ಸ್ ಲೈಕ್ ಎ ಗುಡ್ ಡೀಲ್, ಅನ್ನಿಸ್ಬೋದು ಚೆನ್ನಾಗಿದೆ ಅಂತ. ಆದರೆ ನನ್ನ ಪ್ರಕಾರ ನಾನು ಐಫೋನೇ ತಗೋತೀನಿ ಡಿಸೈಡ್ ಮಾಡಿದರೆ ನಾನು ಐಫೋನ್ 17 ತಗೋತೀನಿ. ಓಕೆ. ಸೊ ನನಗದು ಜಾಸ್ತಿ ಅಪ್ಗ್ರೇಡ್ ಅನಿಸ್ತದೆ. ನಾನು ಪ್ರೋನು ತಗೊಳ್ಳಲ್ಲ ಈ ವರ್ಷ, ಪ್ರೋ ಕನ್ಸಿಡರ್ ಮಾಡಲ್ಲ. ಪ್ರೋನಲ್ಲಿ ಡಿಸೈನ್ ಒಂಥರ ವಿಚಿತ್ರ ಮಾಡಿದ್ದಾರೆ, ನನಗೆ ಯಾಕೋ ಲೈಕ್ ಆಗಿಲ್ಲ. ಓಕೆ. ಕ್ಯಾಮ್ರಾ ಸೆಂಟ್ರಿಕ್ ಇದ್ರೆ, ನೀವು ಅದರ ಪ್ರೊಫೆಷ್ನಲ್ ವರ್ಕು ನಿಮ್ಗೆ ಏನಾದರೂ ಬೇಕೇ ಬೇಕು, ಪ್ರೋ ಮ್ಯಾಕ್ಸ್ ಬೇಕು ನನಗೆ ಅಂತಿದ್ರೆ ಪ್ರೋ ತಗೊಳ್ಳಿ. ಇಲ್ಲಾಂದ್ರೆ ಐಫೋನ್ 17 ಶುಡ್ ಸಫಿಸ್ ಮೋಸ್ಟ್ ಆಫ್ ಜನರಿಗೆ. ತುಂಬ 16 ಪ್ರೋ ಇದೆ ಗೊತ್ತಾ, ಮೆಜಾರಿಟಿ ಫೀಚರ್ಸ್ ಆಲ್ರೆಡಿ 17 ಬಂದ್ಬಿಟ್ಟಿದೆ. ಕ್ಯಾಮ್ರಾ ಒಂದು ಸ್ವಲ್ಪ ಬಿಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಓಕೆ. ಮತ್ತು ನೀವು ಅದೇ ಐಫೋನ್ 16 ಪ್ರೋ ತಗೊಳಕ್ ಹೋದ್ರೆ 256 GB ತಗೊಳಕ್ ಹೋದ್ರೆ ವೇರಿಯಂಟು ಅದು 85 ಬರುತ್ತೆ ಈ ಸೇಲಲ್ಲಿ. ಸೊ ಆಲ್ರೆಡಿ 17 ಹತ್ತಿರ ಬಂದ್ಬಿಟ್ಟಿದೆ. ಸೊ ಪ್ರೋ ಕ್ಯಾಮ್ರಾ ನಿಮ್ಗೆ ಬೇಕು, ಕ್ಯಾಮ್ರಾನೇ ಪ್ರಯಾರಿಟಿ ಇದ್ರೆ ತಗೊಳ್ಳಿ, ಇಲ್ಲ ಅಂದರೆ 17 ತಗೊಳ್ಳಿ, ಬೆಟ್ರು, ವಾಸಿ. ನನ್ನ ಪ್ರಕಾರ ನಾರ್ಮಲ್ ಜನರಿಗೆ ಅದೇ ವಾಸಿ. ಓಕೆ. ಮತ್ತು ಈ ಸರ್ತಿ ಪ್ಲಸ್ ಮಾಡಲ್ ಇಲ್ಲ, ಐಫೋನ್ 17 ಪ್ಲಸ್ ಮಾಡಲ್ಸ್ ಇಲ್ಲ, ಈ ಸರ್ತಿ ತೆಗೆದುಬಿಟ್ಟಿದ್ದಾರೆ. ಹೋದ ವರ್ಷ ತನಕ ಪ್ಲಸ್ ಇತ್ತು, ಸೊ ಈ ಸರ್ತಿ ಚೇಂಜ್ ಮಾಡಿ ತೆಗೆದಿದೆ. ಅಲ್ಲ, ಇವಾಗ ನೀವು ನನ್ಗೆ ಇನ್ನೊಂದು ಕ್ವಶನ್ ಇದೆ, ನನ್ನ ಪರ್ಸನಲ್ ಕ್ವಶನ್ ಇದು. 16 ಪ್ರೋಗೂ ಮತ್ತೆ S25 ಅಲ್ಟ್ರಾಗೂ ಯಾವ್ದು ಬೆಸ್ಟ್ ಅಂತೀರಾ? ಓಕೆ. ಅದರಲ್ಲೂ ಎರಡು ಡಿಫ್ರೆನ್ಸ್ ಬರುತ್ತೆ. ನೀವು ಬರೀ ಫೋಟೋಗೋಸ್ಕರ ಬೇಕಾ ಅಥವಾ ವಿಡಿಯೋಗೋಸ್ಕರ ಬೇಕಾ? ಓಕೆ. ವಿಡಿಯೋಗೋಸ್ಕರನೇ ಬೇಕು ಅಂತಂದ್ರೆ ಆಲ್ವೇಸ್ ಗೋ ವಿತ್ ಐಫೋನ್ ಪ್ರೋ ಸೀರೀಸ್, ವಿಡಿಯೋಗೋಸ್ಕರ ಬೇಕು ಅಂದ್ರೆ. ಓಕೆ. ಫೋಟೋಗೆ ಬೇಕು ಅಂತಂದ್ರೆ S25 ಅಲ್ಟ್ರಾ ಬೇಸಿಕಲಿ. ಇದು ಜನರಲ್ ಜಜ್ಮೆಂಟು. ಆದರೆ ಐಫೋನ್ 16 ಪ್ರೋದು ಒಂದು ಮೇಜರ್ ಇಶ್ಯೂ ಏನಂದ್ರೆ ಹೀಟಿಂಗ್ ಪ್ರಾಬ್ಲಮ್ ಇದೆ. ಓಕೆ. ನೀವು ಬಿಸಿಲಲ್ಲಿ ಹೋಗಿ 4K ಫುಟೇಜ್ ಶೂಟ್ ಮಾಡ್ತೀನಿ ಅಂದರೆ ಸ್ಕ್ರೀನ್ ಡಿಮ್ ಆಗುತ್ತೆ, ಟೈಮ್ ಸ್ವಲ್ಪ ಕಮ್ಮಿ, ಸ್ಪೇಸ್ ಓವರ್ ಹೀಟ್ ಆಗಿ ಸ್ವಲ್ಪ ಸ್ಪೇಸಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ವರ್ಷ ಐಫೋನ್ 17 ಸೀರೀಸ್ ಪ್ರೋ ಸೀರೀಸಲ್ಲಿ ವೇಪರ್ ಚೇಂಬರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಹೀಟ್ನ ಹ್ಯಾಂಡಲ್ ಮಾಡೋಕ್ಕೆ. ನಿಮ್ಗೆ ಯಾರಾದರೂ ಪ್ರೋ ಯೂಸರ್ಸ್ ಬಗ್ಗೆ ಬೇಕಾದ ಗೂಗಲಲ್ಲಿ ಹೋಗಿ ಸಿಗುತ್ತೆ. ಸೊ ಅದಕ್ಕೆ ಕ್ವಾಲಿಟಿ ವೈಸ್ ನೋಡಿದರೆ ಐಫೋನ್ ಪ್ರೋ ಸೀರೀಸ್ ಆರ್ ಆಲ್ವೇಸ್ ಗುಡ್ ಫಾರ್ ವಿಡಿಯೋದಲ್ಲಿ. ಇನ್ನ ತನಕ ಐಫೋನ್ ಪ್ರೋನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಫೋನಲ್ಲಿ, ಮೊಬೈಲ್ಸಲ್ಲಿ ಬೇಸಿಕಲಿ. ಆದರೆ ಅದು ಬಿಟ್ಟು ಬೇರೆದೆಲ್ಲ ಇದೆಯಲ್ಲ, ನೀವು ಯಾವ್ದು ಬೇಕಾ ತಗೋಬೋದು, ಅಂತದೇನು ಡಿಫ್ರೆನ್ಸ್ ಕೂಡ. ಪರ್ಫಾರ್ಮೆನ್ಸ್ ಅದು ಇದು ಅನ್ಕೊಂಡ್ರೆ S25 ಬೆಟರ್ ಹಂಗ್ ನೋಡಿದ್ರೆ. ಪರ್ಫಾರ್ಮೆನ್ಸ್ ವೈಸ್ ಬೆಟ್ರು. ಆದರೆ ಈ ವರ್ಷ ಏನಿದೆಯಲ್ಲ, ವಿವೋ ಈಸ್ ಕಿಲ್ಲಿಂಗ್ ಇಟ್. ಓಕೆ. ಫೋಟೋ ವಿಚಾರದಲ್ಲಿ, ವಿಡಿಯೋ ವಿಚಾರದಲ್ಲಿ ನಾನು ಹೇಳಿದೆ ಐಫೋನ್ ಈಸ್ ಕಿಂಗ್. ಆದರೆ ಸೆಕೆಂಡ್ ಯಾವ್ದು ಬರುತ್ತೆ ವಿಡಿಯೋ ತಗೊಳ್ಕೋದ್ರೆ? ವಿವೋದು X200 ಪ್ರೋ ಸೀರೀಸ್ ಇದೆ, ಅಲ್ಟ್ರಾ ಸೀರೀಸ್ ಇದೆ. ಅವು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಕೊಟ್ಟಿದ್ದಾರಲ್ಲ ಈ ವರ್ಷ, ಯು ಕ್ಯಾನ್ ನೋ ಮೊಬೈಲ್ಸ್ ಕ್ಯಾನ್ ಬೀಟ್. ಓಕೆ. ಈ ಕರೆಂಟ್ ವಿಚಾರದಲ್ಲಿ ಕ್ಯಾಮ್ರಾ, ಇವನ್ ನಿಮ್ದು S25 ಅಲ್ಟ್ರಾ ಇದೆಯಲ್ಲ, ಇಟ್ ವಿಲ್ ಆಲ್ಸೋ ಸ್ಟ್ರಗಲ್. ಯಾಕಂದ್ರೆ ಕಂಪೇರ್ ಮಾಡಿದ್ರೆ X200 ಪ್ರೋ ಸೀರೀಸ್ ಏನಿದೆ, ಎಲ್ಲ ಒಪ್ಪೋದು X8 ಸೀರೀಸ್ ಇದೆ, ಇಲ್ಲ ಝೈವಮಿದು ಏನು ಅವ್ರದ್ದು ಅಲ್ಟ್ರಾ ಸೀರೀಸ್ ಇದೆ, Mi15 ಅಲ್ಟ್ರಾ ಸೀರೀಸ್ ಇದೆಯಲ್ಲ, ಕ್ಯಾಮ್ರಾ ಇದ್ರಲ್ಲಿ ತುಂಬಾ ಭಯಂಕರ ಇಂಪ್ರೂವ್ ಮಾಡಿದ್ದಾರೆ. ಪ್ರೋ ಸೀರೀಸಿಗೆ ಆಲ್ಮೋಸ್ಟ್ ಹತ್ರ ಬಂದು ಕೂತಿದ್ದಾರೆ. ಡಿಫ್ರೆನ್ಸ್ ಏನಂದ್ರೆ ವಿಡಿಯೋದಲ್ಲಿ ಸ್ವಲ್ಪ ಉಳಿದಿದೆ. ಸ್ಟಿಲ್ ಸೆಕೆಂಡ್, ಐ ಆಮ್ ನಾಟ್ ಕಾಲಿಂಗ್ ಫಸ್ಟ್, ಅವ್ರಿನ್ನೂ ಸೆಕೆಂಡ್ ಇದ್ದಾರೆ. ಓಕೆ. ಅದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ಚೆನ್ನಾಗಿದೆ. ಆದರೆ ಅಗೇನ್ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಲ್ಲ ತುಂಬಾ ಜನ, ವಿವೋ, ಅಪ್ಪೋ. ಓಕೆ. ಮತ್ತೊಂದು ಪರ್ಸೆಪ್ಷನ್ ಇದೆ, ಅವ್ರು ಬರೀ ಮುಖ ಬೆಳ್ಳು ಮಾಡೋ ಕ್ಯಾಮ್ರಾ ಕೊಡ್ತಾರೆ ಅಂತ. ಆದರೆ ಈ ವರ್ಷ ದೇ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಓಕೆ. OnePlus ಇನ್ಕ್ಲೂಡಿಂಗ್, ಯಾಕಂದ್ರೆ ನನ್ನ ಹತ್ರ ಇದೆ OnePlus 13 ಇದೆ ರೆಫರೆನ್ಸ್ಗೆ. ಸೊ ಭಯಂಕರ ಇಂಪ್ರೂವ್ಮೆಂಟ್ ಇದೆ. ಓಕೆ. ಸೊ ಬರೀ ಕ್ಯಾಮ್ರಾ ಅಷ್ಟೇ ಪ್ರಯಾರಿಟಿ ಇದೆ, ಬಾಕಿ ಇದೆಲ್ಲ ನಾನು ದೇವರಿಗೆ ಬಿಡ್ತೀನಿ ಅಂತಂದ್ರೆ ಐಫೋನ್ ಹತ್ರ ಹೋಗ್ಬೋದು ಒಂದು ಸ್ವಲ್ಪ, ಐಫೋನ್ ಪ್ರೋ ಸೀರೀಸ್ಗೆ. ಇಲ್ಲಾಂದ್ರೆ ಆಪ್ಷನ್ಸ್ ಇದಾವೆ, ಬೇರೆದು ಆಪ್ಷನ್ಸ್ ಇದಾವೆ. ಈಗ ಸೇಲ್ ಬಂದಾಗ ಕೆಲವೊಂದು ಪ್ರಾಡಕ್ಟ್ಸ್ ಪ್ರೈಸ್ ಇವಾಗ ಕಡಿಮೆ ಇರುತ್ತೆ, ಸೇಲ್ ಟೈಮ್ ಅಲ್ಲಿ ಜಾಸ್ತಿ ಆಗಿ ಡಿಸ್ಕೌಂಟ್ ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾರೆ. ಈಗ 50% ಡಿಸ್ಕೌಂಟ್, 30. ಈಗ ನಾರ್ಮಲ್ ಡೇಸ್ ಅಲ್ಲೂ ಅಷ್ಟೇ ಇರುತ್ತೆ ಕೆಲವೊಂದು. ಅದು ನಾನು ನೋಟಿಸ್ ಮಾಡಿದೀನಿ. ಏನ್ ಗೊತ್ತಾ, ಇದು ಗೋಪ್ರೋದು ಇದು ಮೆಮರಿ ಕಾರ್ಡ್ ಇದೆಯಲ್ಲ, ಯಾವ್ದೋ HP ಯಾವ್ದೋ 126 GB ಬರುತ್ತಲ್ವಾ, ವೈಟ್ ಅಲ್ಟ್ರಾ ಸ್ಪೀಡ್ದು. ಅದು ಕೆಲವೊಂದ್ಸತಿ 1300 ಹೋಗಿರುತ್ತೆ. ಈ ಸೇಲ್ ಆಫರ್ ಅಂತ ಬಂದಾಗ 1000 ರೂಪಾಯಿ ಬಂದಿರುತ್ತೆ. ಅದೇ ಸೇಮ್ ನಾರ್ಮಲ್ ಡೇಸ್ ಅಲ್ಲೂ ಕೆಲವೊಂದ್ಸತಿ 1000 ರೂಪಾಯಿ ಬಂದಿರುತ್ತೆ. ಇಲ್ಲ, ಕೆಲವೊಂದ್ಸತಿ 1300 ಹೋಗಿರುತ್ತೆ. ಅದು ಕಾಮನ್. ಆತರ ಆಗ್ತಿರ್ತವೆ ಕೆಲವೊಂದು. ಅದಕ್ಕೊಂದು ಇದಿದೆ,
ನಿಮಗೆ ಹೆಂಗ್ ಮಾಡಬೇಕು ಅನ್ನೋದು. ಪ್ರೈಸ್ ಹಿಸ್ಟ್ರಿ ಟ್ರ್ಯಾಕ್ ಮಾಡೋಕ್ಕೆ ಬೇಜಾನ್ ವೆಬ್ಸೈಟ್ಸ್ ಇದಾವೆ. ಓಕೆ, ಹೌದು. ಸೊ ಅದರಲ್ಲೂ ಪ್ರೈಸ್ ಚೆಕ್ ಮಾಡಿ ಗೊತ್ತಾಗ್ಬಿಡುತ್ತೆ ನಿಮ್ದು ಹಿಸ್ಟ್ರಿ ಏನಿದೆ ಅಂತ. ಓಕೆ, ಬೇಸಿಕಲಿ ಈಗ ಹೋಗಿ ನೋಡಿದ್ರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮೋಟೋ ಎಡ್ಜ್ 6 Pro. ಓಕೆ, 30,000 ಅರೌಂಡ್ ಲಾಂಚ್ ಪ್ರೈಸ್, ಬೇಸ್ ವೇರಿಯಂಟು 30,000 ಅರೌಂಡ್ 31,000 ಅರೌಂಡ್ ಮಾರ್ತಿದ್ರು. ಈಗ ಹೋಗಿ ಡೈರೆಕ್ಟ್ ಚೆಕ್ ಮಾಡಿ, ಬೇಸ್ ವೇರಿಯಂಟ್ ಪ್ರೈಸ್ 33,000, 33,000. ಯಾಕೆ? ಸೇಲ್ ಬಂತಲ್ಲ, ಅದು ಬಂಪ್ ಮಾಡಿದ್ದಾರೆ. ಈಗ ಸೇಲ್ ಅವರು ಪ್ರೈಸ್ ರಿವೀಲ್ ಮಾಡ್ಬೇಕಾದ್ರೆ ತೋರಿಸ್ತಾರೆ 33,000 ಅಲ್ಲ, ನಾವು ಈಗ 25,000 ಕೊಡ್ತೀವಿ. ಅದು 8,000 ಡಿಫ್ರೆನ್ಸ್ ಕಾಣುತ್ತೆ. ಆಕ್ಚುಲಿ ಇರೋದು ಅರೌಂಡ್ 5,000. ಸೊ ಅದು ಗಿಮಿಕೆ. ಅದನ್ನ ಚೆಕ್ ಮಾಡಬೇಕು ಅಂದ್ರೆ ಪ್ರೈಸ್ ಹಿಸ್ಟ್ರಿ ವೆಬ್ಸೈಟ್ಸ್ ಬೇಜಾನಿದಾವೆ. ಫ್ಲಿಪ್ಕಾರ್ಟ್ದು ಅಥವಾ ಅಮೆಝಾನ್ ಟ್ರ್ಯಾಕ್ ಮಾಡ್ತಾವೆ. ಅಲ್ಲಿ ಹೋಗಿ ನಿಮ್ಮ ಪ್ರಾಡಕ್ಟ್ ಇದು ಸೆಲೆಕ್ಟ್ ಮಾಡಿದ್ರೆ ಅವ್ರ ಪ್ರೈಸ್ ಹಿಸ್ಟ್ರಿ ಹೆಂಗ್ ವೇರಿ ಆಗಿದೆ ಓವರ್ ದ ಟೈಮ್ ತೋರಿಸುತ್ತೆ. ಸೊ ಅಲ್ಲಿ ಚೆಕ್ ಮಾಡಿ. ಅದು ಒಂದು ಪಾಯಿಂಟೇ, ಒಳ್ಳೆ ಪಾಯಿಂಟೇ. ನಾನು ಅದನ್ನ ಹೇಳೋದು ಮರ್ತೆ, ಅದು ಒಂದು ಒಳ್ಳೆ ಪಾಯಿಂಟೇ. ಮತ್ತೆ ಇನ್ನೊಂದು ತುಂಬಾ ಜನರು ಮರ್ತು ಬಿಡ್ತಾರೆ. ಓಕೆ, ನಿಮ್ಮ ಹತ್ರ ಕೈಲಿ ಕ್ಯಾಶ್ ಇತ್ತು ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ಕ್ಯಾಶ್ ಇದೆ, ಎಕ್ಸ್ಟ್ರಾ ತಗೋಬಹುದಾಗಿತ್ತು ಅಂತ ಪ್ರಾಡಕ್ಟ್ನ ಡೈರೆಕ್ಟ್ ಅಪ್ ಫ್ರಂಟ್ ತಗೊಳ್ಳಿ. ಓಕೆ, ನೋ ಕಾಸ್ಟ್ EMI ಅಂತ ನಿಮ್ಗೆ ಕಾಗೆ ಹರಿಸ್ತಾರೆ. ಒಪ್ಪನ್ನಾಗಿ ಹೇಳ್ತೀನಿ ಯಾಕೆ ಅಂತ ಇಟ್ಕೊಳ್ಳಿ. ನೋ ಕಾಸ್ಟ್ EMI ಅಂತ ನಿಮ್ ಕಾಗೆ ಹಾರಿಸೋದು ಯಾವ್ದ್ರ ಮೇಲೆ ಅಂದ್ರೆ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ತಗೋತಾರೆ. ಓಕೆ, ಈಗ ಯೋಚನೆ ಮಾಡಿ, ನಾನು 20,000 ಮೊಬೈಲ್ ತಗೊಂಡಿದ್ದೀನಿ. ಓಕೆ, ಅದಕ್ಕೊಂದು ಫಿಕ್ಸ್ಡ್ ಪ್ರೊಸೆಸಿಂಗ್ ಚಾರ್ಜ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಲ್ಲಿ ಹೋದ್ರೆ ICICI ಕಾರ್ಡ್ನವರು ಪ್ರೊಸೆಸಿಂಗ್ ಚಾರ್ಜ್ನ 299 ಮಾಡಿದ್ರು. ಮುಂಚೆ 199 ಇತ್ತು, 299 ಮಾಡಿದ್ರು. ಯೋಚನೆ ಮಾಡಿ, 299 20,000 ಎಷ್ಟಾಗುತ್ತೆ ಪರ್ಸೆಂಟೇಜ್ ತೊಗೊಳಕ್ ಕನ್ಸಿಡರ್ ಮಾಡಿ. ರಫ್ಲಿ ಅರೌಂಡ್ 3% ಆಗುತ್ತೆ. ಬೇಸಿಕ್ಲಿ ತಗೋದ್ನ ಜಾಸ್ತಿ ತಗೊಳ್ಬೇಡ, 3% ಆಗುತ್ತೆ. ಸೊ ನಿಮ್ಮ ಹತ್ರ ಆಲ್ರೆಡಿ 1.5 ಅಲ್ಲ 20,000 ಓಕೆ, 2% ಇಟ್ಕೊಳ್ಳೋಣ. ಓಕೆ, 2% ಚಾರ್ಜ್ ಬೇರೆ ಬ್ಯಾಂಕ್ಸ್ ಇದೆ 2%. ಓಕೆ, ನಿಮ್ಮ ಹತ್ರ ಅಪ್ ಫ್ರಂಟ್ ಆಲ್ರೆಡಿ ಅವ್ರು ತಗೊಂಡಾಗಿದೆ. ಜನ ಮರ್ತು ಬಿಡ್ತಾರೆ. ಓಕೆ, ಪ್ರೊಸೆಸಿಂಗ್ ಫೀ ಅಂತ ಏನೋ ಇದೆ ಅಂತ. ಸೊ ನಾವು ನೋ ಕಾಸ್ಟ್ EMI ಕಾಣುತ್ತಷ್ಟೇ, ಆದ್ರೆ ನೀವು ಅಮೌಂಟ್ ಎಷ್ಟು ಚಿಕ್ಕದಾಗುತ್ತಲ್ಲ, ಪ್ರೊಸೆಸಿಂಗ್ ಫೀ ಅಷ್ಟೇ ದೊಡ್ಡದಾಗುತ್ತೆ. 5,000 ಅದನ್ನೇ ಕಂಪೇರ್ ಮಾಡಿ ಎಷ್ಟಾಗುತ್ತೆ? 5%. 5,000 ಹೋದ್ರೆ 5% ಹತ್ರ ಬಂದ್ಬಿಡುತ್ತೆ. ಓಕೆ, ಸೊ ಡಿಪೆಂಡ್ ಆಗುತ್ತೆ. ಆಲ್ರೆಡಿ ನಿಮ್ಮ ಹತ್ರ ದುಡ್ಡು ಮಾಡ್ತಿದ್ದಾರೆ ಅವರು. ನೋ ಕಾಸ್ಟ್ EMI ನಿಮ್ ಬೆನಿಫಿಟ್ಗೋಸ್ಕರ, ಆಯ್ತಾ? ಪ್ಲಸ್ ನಾನು ನೋಡಿರೋ ಪ್ರಕಾರ ನೋ ಕಾಸ್ಟ್ EMI ಅಂದ್ರೆ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದನ್ನ ನಿಮ್ಗೆ ರಿಫಂಡ್ ಅಂತ ಕೊಡ್ತಾರೆ. ಅದನ್ನ ಡೈರೆಕ್ಟ್ ಅಪ್ ಫ್ರಂಟ್ ಕೊಟ್ರೆ ಆ ಇಂಟ್ರೆಸ್ಟ್ ಅಮೌಂಟ್ ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಅಬ್ಸರ್ವ್ ನಾನು, ಈ ನೋ ಕಾಸ್ಟ್ EMI ಇರುತ್ತಲ್ಲ, ಅವಾಗ ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ತೋರಿಸ್ತಾರೆ. ಆ ಇಂಟ್ರೆಸ್ಟ್ ರೇಟ್ ಅಮೌಂಟ್ ಎಷ್ಟಿರುತ್ತೆ ಇಷ್ಟು ಡಿಸ್ಕೌಂಟ್ ಅಂತ ಕೊಡ್ತಾರೆ. ಕೆಲವೊಂದು ಕಾರ್ಡ್ಸ್ ಅಲ್ಲಿ ಏನು, ಈಗ ಅಮೆಝಾನ್ ಅವರು ಫ್ಲಿಪ್ಕಾರ್ಟ್ ಅವ್ರು ಡಿಸ್ಕೌಂಟ್ ಕೊಟ್ಬಿಡ್ತಾರೆ. ಕೆಲವೊಂದು ಕಾರ್ಡ್ಸ್ ಇರ್ತೈತಲ್ಲ, ಈಗ ಪ್ರೈವೇಟ್ ಬ್ಯಾಂಕ್ ಕಾರ್ಡ್ಸ್, ಕೆಲವೊಂದು ಈ ಪ್ರೈವೇಟ್ ಕಾರ್ಡ್ಸ್ ಎಲ್ಲ ಬರ್ತಿದ್ದಲ್ಲ, ಅವರೆಲ್ಲ ಏನ್ ಮಾಡ್ತಾರೆ, ಆಮೇಲೆ ಇಂಟ್ರೆಸ್ಟ್ ಹಾಕ್ತಾರೆ ಅದಕ್ಕೆ. ಇದು ಒಂದು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ಕೆಲವೊಂದ್ಸರಿ ಪ್ರೈಸ್ ಕಂಪ್ಯಾರಿಸನ್ ಮಾಡ್ಬೇಕು ಫ್ಲಿಪ್ಕಾರ್ಟ್ಗೂ ಅಮೆಝಾನ್ಗೂ. ಬೇಜಾನ್ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ EMI ಅಲ್ಲಿ ಪರ್ಸೆಂಟೇಜು, ಪ್ರೊಸೆಸಿಂಗ್ ಚಾರ್ಜಸ್, ಅದ್ರಲ್ಲೆಲ್ಲ ಬೇಜಾನ್ ಡಿಫ್ರೆನ್ಸ್ ಇರುತ್ತೆ. ಕಡಿಮೆ ಇರುತ್ತೆ ತಗೊಳ್ಳಿ. ಮೇನ್ ಏನಂದ್ರೆ ಎಲ್ಲಾ ಕಾರ್ಡು ಎರಡು ಕಡೆ ಮಾಡಲ್ಲ. ಓಕೆ, SBI ಬೇರೆ ಬ್ಯಾಂಕು ಅಮೆಝಾನ್ ಹಿಡ್ಕೊಂಡ್ರೆ ICICI ಇನ್ನೊಂದು ಬ್ಯಾಂಕು ಫ್ಲಿಪ್ಕಾರ್ಟ್ ಹಿಡ್ಕೊತಾರೆ. ಸೊ ಆಬ್ವಿಯಸ್ಲಿ ಎರಡು ಆಫರ್ ಸಿಗಲ್ಲ. ಓಕೆ, ಸೊ ಅದು ಒಂದಿರುತ್ತೆ, ಅದು ಒಂದು ಕನ್ಸಿಡರೇಷನ್ ಇದ್ದೇ ಇರುತ್ತೆ. ಏನ್ ಮಾಡೋಕ್ಕಾಗಲ್ಲ ಅಟ್ ದಿ ಎಂಡ್ ಆಫ್ ದ ಡೇ. ಆದ್ರೆ ನನ್ನ ಪ್ರಕಾರ ನೋ ಕಾಸ್ಟ್ EMI ಯಾವಾಗ ತಗೋಬೇಕು ಗೊತ್ತಾ? ನಿಮ್ಗೆ ನಿಜವಾಗ್ಲೂ ಈ ಬೇರೆ ಅಮೌಂಟ್ ನೆಸೆಸಿಟಿ ಇದೆ, ನಿಮ್ಗೆ ಖರ್ಚು ಮಾಡೋಕ್ಕಾಗಲ್ಲ ಅಂತ. ಫಾರ್ ಎಕ್ಸಾಂಪಲ್, ನೀವು iPhone 16 Pro Max ತಗೋತಿದ್ದೀರಾ, ಆಲ್ಮೋಸ್ಟ್ 512 GB, 1,80,000 ತನಕ ಹೋಗುತ್ತೆ ಓವರ್ ಆಲ್ ಪ್ರೈಸಿಂಗ್. ನಾವು ನಾರ್ಮಲ್ ಡೇ ಪ್ರೈಸಿಂಗ್ ಹೇಳ್ತಿದ್ದೀನಿ. ಅದನ್ನ ಅಪ್ ಫ್ರಂಟ್ ಕೊಡೋಕೆ ಕೆಲವು ಜನಕ್ಕೆ ಇಷ್ಟ ಇರಲ್ಲ. ಸೊ ಒಂದು 6 months ಡಿವೈಡ್ ಮಾಡಿ ತಗೋತೀನಿ, ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಅಗೇನ್ ನಿಮ್ಮ ಸ್ಯಾಲ್ರಿ ಎಷ್ಟಿದೆ, ಅದು EMI ಎಷ್ಟಿದೆ ಕನ್ಸಿಡರ್ ಮಾಡಿ. ಓಕೆ, ಈಗ ಐಫೋನ್ ಅಲ್ಲಿ ಏನಾಗಿರುತ್ತೆ, ತುಂಬಾ ಜನ ಬೇಕು ಅಂತ ತಗೋತಾರೆ, ಆದ್ರೆ ಅವ್ರಿಗೆ ಅಷ್ಟು ಯೂಸ್ ಇರಲ್ಲ. ಓಕೆ, ಸೊ ನಿಮ್ ಯೂಸ್ ಕೇಸ್ ನಿಜವಾಗ್ಲೂ ಇದೆಯಾ ಅದನ್ನ ಚೆಕ್ ಮಾಡಿ ತಗೊಳ್ಳಿ. ಫೋನ್ಸ್ ಆಯ್ತು, ಯಾವುದೇ ವಸ್ತು ಆಯ್ತು. ತುಂಬಾ ಜನಕ್ಕೆ ಏನಾಗಿರುತ್ತೆ ಗೊತ್ತಾ, ಈ ಫೋನ್ ಪ್ರೈಸ್ ಕಮ್ಮಿ ಆಗಿರುತ್ತೆ, ಟೆಂಪ್ಟ್ ಆಗ್ಬಿಡುತ್ತೆ. ಅವ್ರು 1 ವರ್ಷದ 2 ವರ್ಷದ ಮೊಬೈಲ್ ಇರುತ್ತೆ, ಮೊಬೈಲ್ ಏನು ಪ್ರಾಬ್ಲಮ್ ಇರಲ್ಲ. ಇನ್ನೊಂದು ಹೊಸ ಮೊಬೈಲ್ ಪ್ರೈಸ್ ಇಷ್ಟು ಕಮ್ಮಿ ಆಯ್ತಲ್ಲ ಅಂತ ಟೆಂಪ್ಟ್ ಆಗಿ ತಗೊಂಡ್ಬಿಡ್ತಾರೆ. ಓಕೆ,
ಸಿಂಪಲ್ ಎಕ್ಸಾಂಪಲ್, ಈಗ ನಾನು ನನ್ನ ಐಕ್ಯೂ 12 ಇದೆ, ಇದನ್ನ ಎಕ್ಸ್ಚೇಂಜ್ ಮಾಡಕ್ ಹೋದ್ರೆ ಒಂದು 22 ಸಾವಿರ ಕೊಡ್ತಾರೆ ಅಷ್ಟೇ. ಈಗ ನಾನು ಕ್ಯಾಶಿಫೈ ನಲ್ಲಿ ಕೊಡಕ್ ಹೋದ್ರೆ 22 ಸಾವಿರ ಅಷ್ಟೇ ಕೊಡ್ತಾರೆ. ನಾನು ಕೊಟ್ಟಿದ್ದು 50 ಸಾವಿರ. ಇಟ್ಸ್ ಅ ಪರ್ಫೆಕ್ಟ್ಲಿ ಗುಡ್ ಫೋನ್, ನನ್ಗೆ ಅವಶ್ಯಕತೆ ಇಲ್ಲ ಈಗೇನು ಚೇಂಜ್ ಮಾಡೋದು. ಆದ್ರೆ ಆಫರ್ ಈಗ iPhone 16 Pro ನಂಗೆ 75 ಸಿಗ್ತಿದೆ ಅಂತ ಟೆಂಪ್ಟ್ ಆಗ್ಬಿಡುತ್ತಲ್ಲ, 1.5 ಲಕ್ಷದ್ದು ನಂಗೆ ಇಷ್ಟು ಕಮ್ಮಿಗೆ ಸಿಗ್ತದೆ. ಟೆಂಪ್ಟ್ ಆಗಿ ತಗೊಳಕ್ ಹೋದ್ರೆ ಫಸ್ಟ್ ಇದಕ್ಕೂ ಲಾಸು, ಇದು ಕೊಟ್ಟಿರೋದು ಲಾಸು, ಸೆಕೆಂಡ್ಲಿ ಅಲ್ಲಿ ಲಾಸ್ ಮಾಡ್ಕೋತೀರಿ. ಸೊ ನಿಮ್ ಪರ್ಫೆಕ್ಟ್ಲಿ ವರ್ಕಿಂಗ್ ಮೊಬೈಲ್ ಇದ್ರೆ ಅಥವಾ ನಿಮ್ಗೆ ಯಾವುದೇ ಗ್ಯಾಜೆಟ್ ನೀವು ತಗೋತಿದ್ದೀರಿ ಅಂದ್ರೆ ವರ್ಕಿಂಗ್ ಇದೆ, ಪ್ರಾಬ್ಲಮ್ ಇದ್ರೆ ರಿಪ್ಲೇಸ್ ಮಾಡಿ. ಸುಮ್ಮನೆ ಕೆಲವು ಟೆಂಪ್ಟ್ ಆಗಿ ಮಾಡ್ತಾರಲ್ಲ, ಮಾಡಕ್ ಹೋಗ್ಬೇಡಿ. ಓಕೆ, ಯಾಕಂದ್ರೆ ಮೊಬೈಲ್ಸ್ ಪ್ರತಿ ತಿಂಗಳು ಹೊಸದು ಲಾಂಚ್ ಆಗುತ್ತೆ. ಓಕೆ, ಒಂದಕ್ಕಿಂತ ಚೆನ್ನಾಗಿ ಅನ್ಸುತ್ತೆ. ಸೊ ನೋಡ್ಕೊಂಡು ಮಾಡಿ. ಸೇಲಲ್ಲಿ ಇದೆ ಅಂತ ಎಲ್ಲ ತಗೊಳಕ್ಕೂ ಹೋಗ್ಬೇಡಿ. ಅದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳೋದು ಕಲಿಬೇಕು ಮನೆಗೆ.